ಆಕಾಶವಾಣಿ ಜನಪದ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಕುಪ್ಪಂ ದ್ರಾವಿಡ ವಿಶ್ವವಿದ್ಯಾಲಯದ ಡೀನ್ ಪ್ರೊಫೆಸರ್ ಎಂಎನ್ ವೆಂಕಟೇಶ್ ಅವರಿಂದ ಜುಂಜಪ್ಪನ ಕಾವ್ಯ ಹಾಗೂ ವಿವಿಧ ಕಾವ್ಯಗಳ ಬಗ್ಗೆ ಸಂವಾದ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಕೇಳುಗರೆ, ಜನಪದ, ಜಾನಪದ, ಜನರ ಮಧ್ಯದಲ್ಲಿರುವಂತಹ ನುಡಿ, ಹೀಗೆ ಹಲವು ಪ್ರಕಾರಗಳಲ್ಲಿ ನಾವು ಜನಪದ ಪ್ರಕಾರಗಳನ್ನು ನೋಡ್ತಾ ಇರ್ತೀವಿ, ಜನಪದ ಪ್ರಾಕಾರಗಳನ್ನು ನೋಡ್ತಾ ಇರ್ತೀವಿ. ಆದರೆ ಜನಪದದಲ್ಲಿಯೇ ಅಥವಾ ಜಾನಪದದಲ್ಲಿಯೇ ತಮ್ಮನ್ನು ತೊಡಗಿಸಿಕೊಂಡಂತಹ ವ್ಯಕ್ತಿಯೊಬ್ಬರನ್ನ ಇಂದು ಮಾತನಾಡಿಸ್ತಾ ಇದ್ದೀವಿ. ಭದ್ರಾವತಿಯಲ್ಲಿ ವಿಜ್ಞಾನದ ಶಿಕ್ಷಕರಾಗಿ ನಂತರದಲ್ಲಿ ಜಾನಪದದಲ್ಲಿ ಆಸಕ್ತಿಯನ್ನು ಹುಟ್ಟಿಸಿಕೊಂಡು ಜಾನಪದ ವಿಶ್ವವಿದ್ಯಾನಿಲಯದಲ್ಲಿ ಮೌಲ್ಯಮಾಪನ ವಿಭಾಗದ ಕುಲಸಚಿವರಾಗಿ ಕಾರ್ಯನಿರ್ವಹಿಸಿದ್ದೀರಿ. ಈಗ ಪ್ರಸ್ತುತ ಜಾನಪದ ವಿಶ್ವವಿದ್ಯಾನಿಲಯ ಅಂದರೆ ಕುಪ್ಪಂನಲ್ಲಿ ಇರತಕ್ಕಂತಹ ದ್ರಾವಿಡ್ ಯೂನಿವರ್ಸಿಟಿಯ ಡೀನ್ ಆದಂತಹ ಪ್ರೊಫೆಸರ್ ಎಂಎನ್ ವೆಂಕಟೇಶ್ ಅವರು. ವೆಂಕಟೇಶ್ ಅವರೇ, ನಮಸ್ಕಾರ. ನಮಸ್ಕಾರ. ಈಗ ಜುಂಜಪ್ಪನ ಕಾವ್ಯ, ಮಂಟೇಸ್ವಾಮಿ ಕಾವ್ಯ, ಹೀಗೆ ಹಲವು ಮಹಾಕಾವ್ಯಗಳನ್ನು ನಾವು ಜಾನಪದ ಪ್ರಕಾರಗಳಲ್ಲಿ ನೋಡ್ತೀವಿ. ಇಂದು ಅದರ ಬಗ್ಗೆನೇ ಮಾತನಾಡ್ತಾನೆ ನೀವು ಈ ಒಂದು ಜಾನಪದ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸ ಮಾಡಿದ್ದೀರಿ ಅಂತ ತಿಳಿಸೋ ಪ್ರಯತ್ನವನ್ನು ಕಾರ್ಯಕ್ರಮದಲ್ಲಿ ಮಾಡೋಣ. ವೆಂಕಟೇಶ್ ಅವರೇ, ತಮ್ಮನ್ನು ಮಾತನಾಡಿಸುವಾಗ ಭದ್ರಾವತಿಯ ನೆನಪಿನಿಂದನೇ ಪ್ರಾರಂಭ ಮಾಡಬೋಣ. ತಮ್ಮ ಒಂದು ವೃತ್ತಿ ಜೀವನ ಆರಂಭವಾಗಿದ್ದು ಭದ್ರಾವತಿಯಲ್ಲಿ. ನಾನು 1985 ಜೂನ್ 2ನೇ ತಾರೀಕು ಭದ್ರಾವತಿಯ ಪೇಪರ್ ಟೌನ್ ಹೈಸ್ಕೂಲ್ನಲ್ಲಿ ನಾನು ಶಿಕ್ಷಕನಾಗಿ ಸೇರಿಕೊಂಡೆ. 2003ನೇ ಇಸ್ವಿವರೆಗೂ ಕೂಡ ನಾನು ಇಲ್ಲಿ ಶಿಕ್ಷಕನಾಗಿದ್ದೆ. ಅದೇ ಸಮಯದಲ್ಲಿ ನನ್ನ MA, PhD ಇತ್ಯಾದಿ ಅಧ್ಯಯನಗಳನ್ನು ಕೂಡ ಮುಗಿಸ್ಕೊಂಡಿದ್ದರಿಂದ ನನಗೆ 2003ರಲ್ಲಿ ದ್ರಾವಿಡ ವಿಶ್ವವಿದ್ಯಾನಿಲಯ ಕುಪ್ಪಂನಲ್ಲಿ, ಆಂಧ್ರ ಪ್ರದೇಶ್, ಅಲ್ಲಿ ಪ್ರೊಫೆಸರ್ ಆಗುವ ಅವಕಾಶ ಸಿಕ್ತು. ಹಾಗಾಗಿ ನಾನು ಅಲ್ಲಿಗೆ ನನ್ನ ಪ್ರಯಾಣವನ್ನು ಬೆಳೆಸಿದ್ದೀನಿ. ಈಗ ತಾವು ಸ್ಕೂಲ್ ಆಫ್ ಹ್ಯೂಮನ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಇದರ ಡೀನ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಏನಿದು ಸ್ಕೂಲ್ ಆಫ್ ಹ್ಯೂಮನ್ ಆ್ಯಂಡ್ ಸೋಷಿಯಲ್ ಸೈನ್ಸ್ ಅಂತಂದರೆ? ಇದು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನದ ವಿಭಾಗಗಳಿರ್ತಾವಲ್ಲ, ಅವುಗಳಲ್ಲಿ ಸಾಮಾನ್ಯವಾಗಿ ವಿಜ್ಞಾನದ ವಿಭಾಗ, ಕಲಾ ವಿಭಾಗ, ವಾಣಿಜ್ಯ ವಿಭಾಗ ಅಂತ ಏನು ಹೇಳ್ತೀವಿ. ಈ ಕಲಾ ವಿಭಾಗದಲ್ಲಿ ಕೆಲವು ನಿರ್ದಿಷ್ಟವಾಗಿ ಹ್ಯುಮ್ಯಾನಿಟೀಸ್ ಅಂತ ಹೇಳ್ತೀವಿ, ಮಾನವಿಕ ಅಧ್ಯಯನಗಳು. ಉದಾಹರಣೆಗೆ ಶಿಕ್ಷಣ ಇರಬಹುದು, ಸೋಷಿಯಲ್ ಸೈನ್ಸಸ್ಸಲ್ಲಿ ಏನಾಗುತ್ತೆ, ಸಮಾಜಶಾಸ್ತ್ರ, ರಾಜಕೀಯ ಶಾಸ್ತ್ರ ಇವುಗಳಲ್ಲೂ ಬರ್ತವೆ. ಈಗ ನಾನು ದ್ರಾವಿಡಿಯನ್ ಯೂನಿವರ್ಸಿಟಿಯಲ್ಲಿ ಡೀನ್ ಆಗಿರುವಾಗ ನನ್ನ ಪರಿವ್ಯಾಪ್ತಿಯಲ್ಲಿ ಬರುವಂಥದ್ದು ಲಿಂಗ್ವಿಸ್ಟಿಕ್ಸ್, ಭಾಷಾಶಾಸ್ತ್ರ, ಹಿಸ್ಟ್ರಿ, ಆರ್ಕಿಯಾಲಜಿ ಆ್ಯಂಡ್ ಕಲ್ಚರು, ಫೋಕ್ಲೋರ್ ಆ್ಯಂಡ್ ಟ್ರೈಬಲ್ ಸ್ಟಡೀಸ್. ನಾನು ಮೂಲಭೂತವಾಗಿ ಫೋಕ್ಲೋರ್ ಮತ್ತು ಟ್ರೈಬಲ್ ಸ್ಟಡೀಸ್ನ ಪ್ರೊಫೆಸರು. ಹೌದು, ಯಾಕೆಂದರೆ ಈ ಹಿಂದಿನ ಅನುಭವ ಕೂಡ ತಮಗಿತ್ತು. ಯಾಕೆಂದರೆ ನಮ್ಮ ಪಕ್ಕದಲ್ಲೇ ಇರತಕ್ಕಂತಹ ಒಂದು ಫೋಕ್ ಯೂನಿವರ್ಸಿಟಿಯಲ್ಲಿಯೂ ಕೂಡ ತಾವು ರಿಜಿಸ್ಟ್ರಾರ್ ಆಗಿ ಕೆಲಸವನ್ನು ಮಾಡಿದ್ರಿ. ಹೌದು. 2018ರಿಂದ 2020ರವರೆಗೆ ಜಾನಪದ ವಿಶ್ವವಿದ್ಯಾನಿಲಯದಲ್ಲಿ ನಾನು ಕುಲಸಚಿವನಾಗಿ ಮೌಲ್ಯಮಾಪನದ ವಿಭಾಗದಲ್ಲಿ ಕೆಲಸ ಮಾಡಿದ್ದೇನೆ. ಜನಪದರ ಬಗ್ಗೆ ನನಗಿರುವಂಥ ಅತೀವ ಆಸಕ್ತಿ ಕಾರಣವಾಗಿ ನಾನು ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿಯೇ PhD ಕೂಡ ಮಾಡಿರುವಂಥದ್ದು. ಮೈಲಾರಲಿಂಗ ಸಂಪ್ರದಾಯದ ಬಗ್ಗೆ ಡಾಕ್ಟರ್ ತೀನಂ ಶಂಕರನಾರಾಯಣ ಅವರ ಮಾರ್ಗದರ್ಶನದಲ್ಲಿ ನಾನು PhDಯನ್ನು ಪಡ್ಕೊಂಡಿರುವಂಥದ್ದು. ಹೌದು, PhDಯನ್ನು ಪಡ್ಕೊಂಡ್ರೆ ಇನ್ನೂ ಅದೇ ರೀತಿಯಲ್ಲಿ ತಮ್ಮ ಒಂದು ಪ್ರಶಸ್ತಿ ಪುರಸ್ಕಾರಗಳು ಹಲವು ಸಂದೋಗಿದೆ. ಡಾಕ್ಟರ್ ವೆಂಕಟೇಶ್ ಅವರೇ, ತಮಗೆ ಈಗಾಗಲೇ ಬಹಳಷ್ಟು ಯಾವುದೋ ಒಂದು ಗಡಿನಾಡು ಸಾಹಿತ್ಯ ಅವಾರ್ಡ್ ಅಂತ ಬಂತು. ಪ್ರೊಫೆಸರ್ KG ಕುಂದಣಗಾರ ಅವರ ಹೆಸರಿನಲ್ಲಿರುವಂತಹ ಗಡಿನಾಡು ಸಾಹಿತ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸರ್ಕಾರ ನೀಡುವಂಥ ಒಂದು ಪ್ರಶಸ್ತಿ ಅದು. ಆ ಪ್ರಶಸ್ತಿ ಜೊತೆಯಲ್ಲಿ 5 ಲಕ್ಷ ರೂಪಾಯಿಗಳ ಬಹುಮಾನ ಕೂಡ ನನಗೆ ಸಿಕ್ಕಿದೆ. ಹಾಗೆ ಸಾಹಿತ್ಯ ಅಕಾಡೆಮಿ ಬಂದಿದೆ 2021ರಲ್ಲಿ. ಸಾಹಿತ್ಯ ಶ್ರೀ ಪ್ರಶಸ್ತಿ ಬಂದಿದೆ. ಆಮೇಲೆ ಇದೇನಿದು ವಿಜಯೇಂದ್ರ ಅವಾರ್ಡ್ ಅಂತಂದರೆ? ಇದು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ನನಗೆ ನೀಡಿರುವಂಥದ್ದು ಒಂದು ವಿಶಿಷ್ಟವಾದಂಥ ಕೆಲಸ. ಇದು ರೊಕಿ ಮೆಸ್ಕಿಟೋ ಅಂತೇಳಿ ಅನ್ನುವಂಥ ಒಬ್ಬ ವಿದ್ವಾಂಸರು, ಸಂಸ್ಕೃತ ವಿದ್ವಾಂಸರು ಮತ್ತು ಇಂಗ್ಲೀಷ್ನ ಜರ್ಮನಿ ಭಾಷೆಯ ಅಲ್ಲಿಯ ವಿದ್ವಾಂಸರು, ಆಸ್ಟ್ರಿಯಾ ವಿಶ್ವವಿದ್ಯಾನಿಲಯದಲ್ಲಿ ವಿಯೆನ್ನಾ, ಅಲ್ಲಿ ಅವರು ಮಧ್ವಾಚಾರ್ಯರ ಕುರಿತು ಒಂದು PhD ಥೀಸಿಸನ್ನು ಬರೆದುಬಿಟ್ಟು ಡಾಕ್ಟ್ರೇಟ್ ತೊಗೊಂಡಿದ್ರು. ಆ ಪುಸ್ತಕ ನನ್ನ ಗಮನಕ್ಕೆ ಬಂತು. ನಾನು ಅದನ್ನು ಕನ್ನಡಕ್ಕೆ ಮೊದಲು ಟ್ರಾನ್ಸ್ಲೇಟ್ ಮಾಡಿ ಕಾರಣಕ್ಕಾಗಿ ನನಗೆ ವಿಜೇಂದ್ರ ಅವಾರ್ಡ್. ಹಾಗೇನೆ ತಮಗೆ ಸತ್ಯಸಾಯಿ ಸೇವಾ ಪ್ರತಿಷ್ಠಾನವರು ಕೊಡ್ತಕ್ಕಂಥ ಆದರ್ಶ ಗುರು ಅನ್ನೋದು ಕೂಡ ಸಿಕ್ಕಿದೆ. ಭದ್ರಾವತಿ ಪೇಪರ್ ಟೌನ್ ಹೈಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನನಗೆ ಪುಟ್ಟಪರ್ತಿಯ ಸತ್ಯಸಾಯಿ ಬಾಬಾ ಅವರ ಕೈನಿಂದನೇ ನನಗೆ ಈ ಒಂದು ಆದರ್ಶ ಗುರು ಪ್ರಶಸ್ತಿಯನ್ನು ಕೊಡ್ತಾರೆ. ಯಾಕೆಂದರೆ ನಾನು ಭದ್ರಾವತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ಈಗಲೂ ಕೂಡ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ,
ಭದ್ರಾವತಿಗೆ ಬಂದಿರುವಷ್ಟು ರ್ಯಾಂಕ್ಗಳಲ್ಲಿ ಅದು ನನ್ನ ಪರ್ಸನಲ್ ಶಿಷ್ಯರಿಗೆ ಬಂದಿರುವಂಥದ್ದು ಅಂತ. ನೇರ ಶಿಷ್ಯರಿಗೆ, ನನ್ನ ನೇರ ಶಿಷ್ಯರಿಗೆ ಆಯಿತು, ನೇರ ಶಿಷ್ಯರಿಗೆ ಬಂತು ಅಂತಂದ್ರೆ ಈಗ ನೀವು ಒಂದು ಮಧ್ವಾಚಾರ್ಯರಿಗೆ ಸಂಬಂಧಪಟ್ಟಂತಹ ಒಂದು ಥೀಸಿಸನ್ನು ಅಂತ ಹೇಳಿಬಿಟ್ರಿ. ಅದೇ ರೀತಿಯಲ್ಲಿ ಆಫ್ರಿಕಾಗೂ ನಿಮಗೂ ಏನು ಸಂಬಂಧ ವೆಂಕಟೇಶ್ ಅವರೇ? ನಾನು ಜಾನಪದ ವಿಶ್ವವಿದ್ಯಾನಿಲಯದಲ್ಲಿ ಇದ್ದಾಗ ವಿಶ್ವದ ಜಾನಪದವನ್ನು ಕನ್ನಡಿಗರಿಗೆ ನೇರವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುವ ರೀತಿಯಲ್ಲಿ ಅವುಗಳನ್ನು ತರಬೇಕು ಅಂತೇಳಿ ಯುರೋಪ್ ಜಾನಪದ, ಬೇರೆ ಬೇರೆ ಕಡೆಯ ಜಾನಪದಗಳು, ಕರ್ನಾಟಕದ ಜಾನಪದ, ಇವೆಲ್ಲ ಆವಾಗ ಪ್ರೊಫೆಸರ್ ಅಂಬಳಕಿ ಹಿರಿಯಣ್ಣ ಅವರು ವಿಶ್ವವಿದ್ಯಾನಿಲಯದ ಉಪಕಲ್ಪತಿ ಇದ್ದಾಗ ಒಂದು ಯೋಜನೆಯನ್ನು ಮಾಡಿದರು. ಅದರಲ್ಲಿ ನಾನು ಭಾಳ ಆಸ್ಥೆಯಿಂದ ಆಫ್ರಿಕಾ ಜಾನಪದದ ಒಂದು ವಿಶ್ವಕೋಶವನ್ನು ಕನ್ನಡದಲ್ಲಿ ತಯಾರು ಮಾಡಬೇಕು ಅಂಥೇಳಿ ಆ ಕೆಲಸವನ್ನು ಕೈಗೆತ್ತಿಕೊಂಡೆ. ನೇರವಾಗಿ ಅಲ್ಲದೆ ಇದ್ದರೂ ಅನೇಕ ಕಡೆಗಳಿಂದ ಮಾಹಿತಿಯನ್ನು ಸಂಪರ್ಕ ಮಾಡಿಕೊಂಡು ಅಲ್ಲಿರುವ ವಿಶ್ವವಿದ್ಯಾನಿಲಯಗಳ ಜೊತೆಯಲ್ಲಿ ಸಂಪರ್ಕವನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅವುಗಳ ಒಂದು ಜಾನಪದೀಯ ನೆಲೆಯಲ್ಲಿ ನಡೆದಿರುವಂಥ ಅಧ್ಯಯನಗಳನ್ನು ಆಧಾರವಾಗಿ ಇಟ್ಕೊಂಡು ಕನ್ನಡದಲ್ಲಿ ಆಫ್ರಿಕಾದ ಜಾನಪದದ ವಿಶ್ವಕೋಶವನ್ನು ಪ್ರಕಟ ಮಾಡಿದ್ವಿ. ಜಾನಪದ ಯೂನಿವರ್ಸಿಟಿನೇ ಅದನ್ನು ಪ್ರಕಟ ಮಾಡಿತು. ಹಾಗೆಯೇ ಇನ್ನೂ ಒಂದಿಷ್ಟು ಕೆಲಸಗಳನ್ನು ನೀವು ಬೇರೆ ಬೇರೆ ವಿಭಾಗಗಳಲ್ಲಿ ಮಾಡ್ತಾ ಇರೋದಕ್ಕೂ ಕೂಡ ಹೇಳ್ತಾನೆ ನಿಮ್ಮ ಜನಪದ ಕಲೆಯ ಬಗ್ಗೆ ಅಥವಾ ಜನಪದ ಸಂಶೋಧನೆ ಬಗ್ಗೆ ಬರೋಣ ವೆಂಕಟೇಶ್ ಅವರೇ. ನೀವು ಹಲವಾರು ಬೋರ್ಡ್ಗಳಿಗೆ ಮೆಂಬರ್ ಆಗಿದ್ದೀರಿ, ಅದರದ್ದೊಂದು ದೊಡ್ಡ ಲಿಸ್ಟೇ ಇದೆ. ಅದರಲ್ಲೇ ವಿಶೇಷವಾಗಿ ಜಾನಪದ ಪ್ರಕಾರಗಳಲ್ಲಿ ತಾವು ಒಂದಿಷ್ಟು ಬೋರ್ಡ್ಗಳಿಗೆ ಮೆಂಬರ್ ಆಗಿದ್ದೀರಿ. ಯಾವ್ಯಾವುದಕ್ಕಾಗಿದ್ದೀರಿ? ಇಡೀ ಭಾರತದಲ್ಲಿ 14 ವಿಶ್ವವಿದ್ಯಾನಿಲಯಗಳಲ್ಲಿ ಜಾನಪದ ವಿಭಾಗಗಳಿತ್ತು. ಅಂದರೆ ಇಡೀ ಟೋಟಲ್ ಆಗಿ ಭಾರತದಲ್ಲಿ ಇರುವಂಥದ್ದು ಕೇವಲ 14 ವಿಶ್ವವಿದ್ಯಾನಿಲಯಗಳಲ್ಲಿ ಮಾತ್ರ ಜಾನಪದ ಇರುವಂಥದ್ದು. ಅದರಲ್ಲಿ ಕ್ಯಾಲಿಕಟ್ ವಿಶ್ವವಿದ್ಯಾನಿಲಯ ಇರಬಹುದು, ಅಥವಾ ಕಲ್ಯಾಣ್ ಯೂನಿವರ್ಸಿಟಿ ಬೆಂಗಾಲ್ನಲ್ಲಿರಬಹುದು, ಶಾಂತಿನಿಕೇತನದಲ್ಲಿ ಒಂದು ವಿಭಾಗ, ಹೀಗೆ ಆಂಧ್ರದಲ್ಲಿ ಹೈದರಾಬಾದ್ನಲ್ಲಿ ಒಂದು, ದ್ರವಿಡಿಯನ್ ಯೂನಿವರ್ಸಿಟಿಯಲ್ಲಿ ಮೊಟ್ಟ ಮೊದಲನೇದು ಜಾನಪದ ವಿಭಾಗ. ಸೊ ಈ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಇರುವಂತಹ ಜಾನಪದ ವಿಭಾಗಗಳಲ್ಲಿ ಬೋರ್ಡ್ ಆಫ್ ಸ್ಟಡೀಸ್ ಅಂದರೆ ಪಠ್ಯವನ್ನು ತಯಾರು ಮಾಡೋದಕ್ಕೆ ಸಲಹಾ ಸಮಿತಿಯಲ್ಲಿ ನಾನೇ ಬರೆದಂತಹ ಜಾನಪದ ಕುರಿತ ಲೇಖನ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲೇ BCom ವಿದ್ಯಾರ್ಥಿಗಳಿಗೆ 3ನೇ ಸೆಮಿಸ್ಟರ್ನಲ್ಲಿ ಅದು ವಿಶೇಷವಾಗಿ ಪಠ್ಯವಾಗಿದೆ. JNUನಲ್ಲಿ ಏನು ಜಾನಪದದ ಬಗ್ಗೆ ಕನ್ನಡ ಪಠ್ಯ ಇದೆ, ಅದರೊಳಗೆ ನಾನು ಬರೆದಂತಹ ಲೇಖನ ಇದೆ, ಅದೇ ಪಠ್ಯವಾಗಿದೆ. ಹಾಗೆಯೇ IGNO ಏನಿದೆ ಅದರಲ್ಲಿ ಕೂಡ ಜಾನಪದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷಾ ವಿಭಾಗದ ಜಾನಪದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ನಾನು ಸೇರಿ ಮಾಡ್ತಾ ಇರ್ತೇನೆ, ಆ ಕಮಿಟಿಯಲ್ಲಿದ್ದೇನೆ. ಹಾಗೆಯೇ ನೆಟ್ ಮತ್ತು ಸ್ಲೆಟ್ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ತಯಾರಿಕಾ ಸಮಿತಿಯ ಅಧ್ಯಕ್ಷನಾಗಿ ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ನಿಮ್ಮ ಮೆಂಬರ್ ಆಫ್ ಬೋರ್ಡ್ ಸ್ಟಡೀಸ್ನನ್ನು ತಗೊಂಡಂಥ ಸಮಯದಲ್ಲಿ ಎಲ್ಲವೂ ಕೂಡ ಜಾನಪದಕ್ಕೆ ಸಂಬಂಧಪಟ್ಟಂತಹ ಒಂದು ಲಿಸ್ಟ್ ಇದೆ ವೆಂಕಟೇಶ್ ಅವರೇ. ತಾವು ಡಿಪಾರ್ಟ್ಮೆಂಟ್ ಆಫ್ ರೂರಲ್ ಆ್ಯಂಡ್ ಟ್ರೈಬಲ್ ಡೆವಲಪ್ಮೆಂಟ್ ಸ್ಟಡೀಸ್ ಕರ್ನಾಟಕ ಫೋಕ್ಲೋರ್ ಯೂನಿವರ್ಸಿಟಿಗೆ ಮೆಂಬರ್ ಆಗಿದ್ದೀರಿ. ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಆಫ್ ಟ್ರೆಡಿಷನಲ್ ನಾಲೆಜ್ ಆ್ಯಂಡ್ ಟೆಕ್ನಾಲಜಿ ಕರ್ನಾಟಕ ಫೋಕ್ಲೋರ್ ಯೂನಿವರ್ಸಿಟಿಗೆ ಮೆಂಬರ್ ಆಗಿದ್ದೀರಿ. ಅದೇ ರೀತಿಯಲ್ಲಿ ಟ್ರೈಬಲ್ ಸ್ಟಡೀಸ್ ಆ್ಯಂಡ್ ದ್ರಾವಿಡಿಯನ್ ಯೂನಿವರ್ಸಿಟಿ ಇಲ್ಲಿನೂ ಕೂಡ ಮೆಂಬರ್ ಆಗಿದ್ದಿರಿ. ಹಾಗೆಯೇ ಟ್ರೈಬಲ್ ಸ್ಟಡೀಸ್ ದ್ರಾವಿಡಿಯನ್ ಯೂನಿವರ್ಸಿಟಿ ಫೋಕ್ಲೋರ್ನಲ್ಲಿ ಇನ್ನೊಂದು ಕಡೆಯಲ್ಲಿ ಆಗಿದ್ದೀರಿ. ಅದೇ ರೀತಿಯಲ್ಲಿ ಟ್ರಾನ್ಸ್ಲೇಷನ್ ಸ್ಟಡಿ ಇದು ಜಾನಪದಕ್ಕೆ ಬಹಳ ಬೇಕಾಗಿರುವಂಥದ್ದು. ಯಾಕೆಂದರೆ ಜಾನಪದ ಅಂತಂದ ಕೂಡಲೇ ನಾವು ಒಂದು ವರ್ಗ, ಒಂದು ಸ್ಥಳ ಇದಕ್ಕೆ ಸೀಮಿತವಾಗಿರ್ತೀವಿ. ಟ್ರಾನ್ಸ್ಲೇಷನ್ ಮಾಡಿದಾಗ ಮಾತ್ರ ನಾವು ವರ್ಲ್ಡ್ ವೈಡ್ ಅದನ್ನು ತಿಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೂ ಕೂಡ ತಾವು ಮೆಂಬರ್ ಆಗಿದ್ದೀರಿ. ಹೀಗೆ ಇನ್ನು ಲೀಸ್ಟನ್ನು ಓದಿದ್ರೆ ನಮ್ಮ ಕಾರ್ಯಕ್ರಮ ಪೂರ್ತಿ ಅದೇ ಆಗಿಬಿಡುತ್ತೆ. ಈಗ ಅದನ್ನು ಬಿಟ್ಟು ನೇರವಾಗಿ ಈ ಜನಪದ ಅಂತಂದು ಕೂಡಲೇ ವೆಂಕಟೇಶ್ ಅವರೇ ಸಾಮಾನ್ಯವಾಗಿ ಒಂದು ಮಾತಿದೆ, ಇತ್ತೀಚೆಗೆ ಜನಪದ ಕಲೆಗಳಿರ್ಬೋದು, ಜನಪದ ಸಾಹಿತ್ಯಗಳಿರ್ಬೋದು, ಎಲ್ಲೋ ಒಂದು ಕಡೆಯಲ್ಲಿ ಮರೆಯಾಗಿ ಹೋಗುತ್ತೆ ಅಂತ ಒಪ್ಕೋತೀರ ತಾವು? ನಾನು ಇದಕ್ಕೆ ಮುಂಚೆ ಒಂದು ಅಂಶವನ್ನು ಹೇಳಿ ನೀವು ನೀಡಿದ ಪಟ್ಟಿಗೆ, ಶಾಸ್ತ್ರೀಯ ಕನ್ನಡ ಅತ್ಯುನ್ನತ ಅಧ್ಯಯನ ಸಂಸ್ಥೆಗೆ ನಾನು ಪ್ಲಾನಿಂಗ್ ಆ್ಯಂಡ್ ಮಾನಿಟರಿ ಬೋರ್ಡ್ ಅಧ್ಯಕ್ಷ ಕೂಡ ಇದ್ದೇನೆ. ಯಾಕೆಂತ ಹೇಳಿದ್ರೆ ಜಾನಪದ ಒಂದು ಭಾಷೆಯ ಬೆಳವಣಿಗೆ ಜೊತೆಯಲ್ಲಿ ಜಾನಪದದ ಮೂಲ ಸೆಲೆಯನ್ನು ಕೂಡ ನೋಡಬೇಕಾದ ಅನಿವಾರ್ಯತೆ ಇದೆ ಅಂತ. ಎರಡನೇದು, ನೀವು ಅನುವಾದದ ಬಗ್ಗೆ ಹೇಳಿದರೆ, ಇವತ್ತಿನ ದಿವಸ ಏನಾಗಿದೆ ಅಂತ ಹೇಳಿದ್ರೆ ನಮಗೆ ಇಂಗ್ಲೀಷ್ನಲ್ಲಿರುವ ಶೇಕ್ಸ್ಪಿಯರ್ ಆಗಲಿ ಅಥವಾ ಕೀಟ್ಸ್ ಆಗಲಿ ಬೇರೆ ಬೇರೆಯವ್ರದ್ದು ಸಾಹಿತ್ಯ ನಮಗೆ ಬಹಳ ಬೇಗ ಸಿಕ್ಬಿಡುತ್ತೆ, ನಾವು ಅಪ್ಕೊಂಡ್ಬಿಡ್ತೀವಿ. ಆದರೆ ಪಕ್ಕದಲ್ಲೇ ಇರುವಂಥ ತಮಿಳ್ನಲ್ಲಾಗಲಿ ತೆಲುಗುನಲ್ಲಾಗಲಿ ಏನಾಗ್ತಿರುತ್ತೆ ಅಂತ ಹೇಳಿ ಅನ್ನೋದ್ರ ಬಗ್ಗೆ ಸರಿಯಾಗಿ ನಮಗೆ ಮಾಹಿತಿ ಇರೋದಿಲ್ಲ. ಇವತ್ತು ನಾವು ಯಕ್ಷಗಾನ ಅಂತ ಹೇಳ್ತೀವಿ ಅಥವಾ ದೊಡ್ಡಾಟ ಹೇಳ್ತೀವಿ, ದೊಡ್ಡಾಟ ಬಯಲಾಟ ಉತ್ತರ ಕನ್ನಡದಲ್ಲಿ ಅಂತ.
ಅದೇ ರೀತಿದು ಕುಪ್ಪಂ ಬೀದಿ ನಾಟಕಂ ಅನ್ನೋದು ಆಂಧ್ರ ಪ್ರದೇಶದಲ್ಲಿದೆ. ಇಲ್ಲಿರುವಂತಹ ಏನು ದೊಡ್ಡಾಟ ಇದೆ ಅದೇ ಲಕ್ಷಣಗಳನ್ನು ಹೊಂದಿರುವಂಥದ್ದು. ಅದೇ ರೀತಿ ತಮಿಳುನಾಡಿನಲ್ಲಿ ಅಲ್ಲಿರುವಂತಹ ತೆರಕುತ್ತು ಅಂತ ಹೇಳೋದು, ಅಥವಾ ಪ್ರಹ್ಲಾದ ಚರಿತಂ ನಾಟಕ, ಇವುಗಳೆಲ್ಲವೂ ಕೂಡ ಹೆಚ್ಚು ಕಮ್ಮಿ ಒಂದೇ ರಚನೆಯನ್ನು ಹೊಂದಿರುವಂಥದ್ದು. ಆದರೆ ಪಕ್ಕದ ರಾಜ್ಯದಲ್ಲಿ ಇದ್ರೂ ಕೂಡ ನಮ್ಗೆ ಅದರ ಬಗ್ಗೆ ಮಾಹಿತಿ ಸಿಗೋದು. ಆಮೇಲೆ ನಮ್ಮ ತರಹದ್ದೇ ಇದೆ ಅನ್ನೋದು ಕೂಡ ಕಲ್ಪನೆ ಇರೋದಿಲ್ಲ. ಕೆಲವು ಕಲಾಕಾರರು ಗಡಿ ಭಾಗದಲ್ಲಿ ಇರುವಂಥವ್ರು ಎರಡೂ ಭಾಷೆಗಳಲ್ಲಿ ಸಮಾನವಾಗಿ ಒಂದೇ ಒಂದು ಜನಪದ ಪ್ರದರ್ಶನ ಕಲೆಯನ್ನು ಎರಡೂ ಭಾಷೆಗಳಲ್ಲಿ ನೀಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥವ್ರು ಕೂಡ ಇರ್ತಾರೆ. ಈ ಎಲ್ಲ ಕಾರಣಗಳಿಗಾಗಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ, ನಮ್ಮ ಕನ್ನಡದ ಜನಪದ ಮಹಾಕಾವ್ಯಗಳನ್ನು ಆಧಾರವಾಗಿ ಇಟ್ಕೊಂಡು, ಯಾಕಂದರೆ ನನ್ನ PhD ಥೀಸಿಸ್ ಕೂಡ ಮೈಲಾರಲಿಂಗ ಜಾತ್ರೆಯ ಬಗ್ಗೆ. ಸೊ ಮೈಲಾರಲಿಂಗನ ಕಾವ್ಯ, ಹಾಗೆ ಸೌದತ್ತಿ ಯಲ್ಲಮ್ಮನ ಕಾವ್ಯ, ಹಾಗೆಯೇ ಮುಖ್ಯವಾಗಿ ಜುಂಜಪ್ಪನ ಕಾವ್ಯವನ್ನು ನಾನು ಮತ್ತು ಪ್ರೊಫೆಸರ್ ತೀನಂ ಶಂಕರನಾರಾಯಣ್ ಇಬ್ಬರು ಸೇರಿ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ವಿ. ಅನುವಾದ ಯಾಕೆ ಮಾಡಿದ್ವಿ ಅಂದರೆ, ಇಂಗ್ಲೀಷ್ನಿಂದ ಕನ್ನಡಕ್ಕೆ ಅನುವಾದಗಳು ಬರ್ತವೆ, ಆದರೆ ನಮ್ಮ ಕನ್ನಡದ ಸೊಗಡು ಮತ್ತು ಈ ಸಾಹಿತ್ಯ ಸಿರಿ ಇದು ನಮಗೆ ಇಂಗ್ಲೀಷಿಗೆ ಹೋದಾಗ ಏನಾಗುತ್ತೆ, ವಿಶ್ವದ ವಿವಿಧ ಭಾಷೆಗಳಲ್ಲಿರುವಂಥವ್ರು ಅದನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತು ಇದರ ಮಹತ್ವ ಅಲ್ಲಿ ಕೂಡ ತಿಳಿಯುತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು, ದಕ್ಷಿಣ ಕನ್ನಡದಲ್ಲಿ ಇದ್ದಂಥ ಕೋಸ್ಟಲ್ ಕರ್ನಾಟಕದಲ್ಲಿ ಸಿರಿಪಾಡ್ ದಿನವನ್ನು ಲೋರಿ ಹಾಂಕ್ ಅವರು, ಫಿನ್ಲ್ಯಾಂಡಿನ ಲೋರಿ ಹಾಂಕ್ ಅವರು ಇಲ್ಲಿ ಬಂದು ಅದನ್ನು ಕಂಪ್ಲೀಟಾಗಿ ಟ್ರಾನ್ಸ್ಲೇಟ್ ಮಾಡಿರೋದು ಅಲ್ಲದೆ ಅದನ್ನು ಬೇಸಾಗಿಟ್ಕೊಂಡು ಮಲ್ಟಿಫಾರ್ಮ್ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟನ್ನೇ ಅವರು ಜನಪದ ಅಧ್ಯಯನ ಕ್ಷೇತ್ರಕ್ಕೆ ನೀಡಿದರು. ಮಿಲ್ಮನ್ ಪ್ಯಾರಿ ಮತ್ತು ಆಲ್ಬರ್ಟ್ ಲಾರ್ಡ್ ಅವರು ಓರಲ್ ಫಾರ್ಮುಲಾಯಿಕ್ ಥಿಯರಿ ಅಂತ ಹೇಳುವಂಥ ಮೌಖಿಕ ಸೂತ್ರ ಸಿದ್ಧಾಂತವನ್ನು ಕೊಟ್ಟಿದ್ದರು. ಜನಪದ ಹಾಡುಗಾರರು ನೆನಪಿಟ್ಕೊಳ್ಳೋದಕ್ಕೆ ಈ ಸೂತ್ರಗಳು ಅನುಕೂಲ ಆಗ್ತವೆ ಅಂತ. ಆದರೆ ಲೋರಿ ಹಾಂಕ್ ಅವರು ಏನು ಹೇಳಿದರು ಅಂದರೆ, ಪುಟಗಟ್ಟಲೆ ಇರುವ ಸಾಲುಗಳು ಪುನರಾವರ್ತನೆ ಆಗ್ತಾ ಇರ್ತವೆ, ಇವುಗಳನ್ನ ಮಲ್ಟಿಫಾರ್ಮ್ಸ್ ಅಂತ ಕರಿತೀವಿ ಅಂಥೇಳಿ ಸಿರಿಪಾಡ್ದನವನ್ನು ಆಧಾರವಾಗಿ ಇಟ್ಕೊಂಡು ಹೇಳಿದರು. ಅಂದರೆ ಯಾವಾಗ ಈ ಅನುವಾದ ಸಾಧ್ಯ ಆಗುತ್ತೆ ಆವಾಗ ವಿಶ್ವದ ಪ್ರಮುಖವಾದಂಥ ವಿದ್ವಾಂಸರುಗಳು ಕೂಡ ಇದರ ಕಡೆಗೆ ಗಮನ ಇಟ್ಟು ನೋಡಿದಾಗ, ಯಾಕೆಂದರೆ ಪೀಟರ್ ಕ್ಲಾಸ್ ಅವರು ಅಮೆರಿಕದ ಕ್ಯಾಲಿಫೋರ್ನಿಯಾ ಸ್ಟೇಟ್ಸ್ ಯೂನಿವರ್ಸಿಟಿಯ ಪ್ರೊಫೆಸರ್, ಅವರು ಪ್ರತಿ ವರ್ಷ ಭಾರತಕ್ಕೆ ಬರ್ತಾಯಿದ್ರು. ಸಾಮಾನ್ಯವಾಗಿ ಪ್ರತಿ ವರ್ಷ ಸುಮಾರು 40ರಿಂದ 45 ದಿವಸ ನಾನು ಮತ್ತು ಅವರು ಕರ್ನಾಟಕದ ಕೋಸ್ಟಲ್ ಕರ್ನಾಟಕದಲ್ಲಿ ಮತ್ತು ಉತ್ತರ ಕರ್ನಾಟಕದ ಗೊಲ್ಲರಹಟ್ಟಿಗಳಲ್ಲಿ, ಆಂಧ್ರ ಪ್ರದೇಶದ ಗಡಿಭಾಗಗಳಲ್ಲಿರುವಂಥ ಗೊಲ್ಲರಹಟ್ಟಿಗಳಲ್ಲಿ ಸುತ್ತಾಡಿ ಸುಮಾರು ವಿವಿಧ ಬಗೆಯ ಗೊಲ್ಲರುಗಳು, ಅವರಲ್ಲಿರುವಂಥ ಸಾಹಿತ್ಯ, ಅವರಲ್ಲಿರುವಂಥ ದೇವರುಗಳ ಕಲ್ಪನೆ, ಜಾತ್ರೆ ಮತ್ತು ಅಲ್ಲಿರುವಂಥ ಮಹಾಕಾವ್ಯಗಳು, ಇವುಗಳನ್ನು ಅಧ್ಯಯನ ಮಾಡ್ತಾ ಬಂದ್ವಿ. ಹಾಗಾಗಿ ಅನುವಾದ ಅಂತ ಹೇಳೋದು ಯಾವತ್ತೂ ಕೂಡ ಒಳಗಿನ ಸತ್ವವನ್ನು ಹೊರಗಿನವರಿಗೆ ತೋರಿಸೋದಕ್ಕೆ, ಇಲ್ಲಿ ಇನ್ಸೈಡರ್ ಮತ್ತು ಔಟ್ಸೈಡರ್ ಅಂತ ಹೇಳೋದು ಇರುತ್ತೆ. ಇನ್ಸೈಡರ್ಸಿಗೆ ಒಂದು ಮಹಾಕಾವ್ಯ ಪ್ರಮುಖ ಆಗೋದು ಬೇರೆ ಕಾರಣಕ್ಕೆ, ಆದರೆ ಹೊರಗಿನವರಿಗೆ ಅದರ ಒಳಸತ್ವಗಳನ್ನು ನೋಡುವ ರೀತಿ ಬೇರೆಯಾಗಿರುತ್ತೆ. ಸೊ ಈ ಕಾರಣಕ್ಕಾಗಿ ಅನುವಾದ ಬಹಳ ಮುಖ್ಯ ಅಂತೇಳಿ ನಮ್ಮಲ್ಲಿ ಸಾಮಾನ್ಯವಾಗಿ ಒಂದಿದೆ ವೆಂಕಟೇಶ್ ಅವರೇ, ಮಹಾಕಾವ್ಯ ಅಂತಂದು ಕೂಡ ನಾವು ಏನು ಹೇಳ್ಬಿಡ್ತೀವಿ ಅಂತಂದರೆ ರಾಮಾಯಣ ಮಹಾಭಾರತ ಅಂತ ಅಂದ್ಬಿಡ್ತೀವಿ. ಇದು ಶಿಷ್ಟ ಸಾಹಿತ್ಯದ ಮಹಾಕಾವ್ಯಗಳಾದರೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಪಂಚ ಮಹಾಕಾವ್ಯಗಳು ಅಂತ ನಾವು ಏನು ಕರಿತೀವೋ ಅದು ನಮ್ಮಲ್ಲೇ ಇರುವಂಥದ್ದಲ್ವಾ? ಹೌದು. ಈಗ ಜನಪದ ಮಹಾಕಾವ್ಯಗಳ ಬಗ್ಗೆ ಹೇಳುವಾಗ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ, ಪ್ರತಿಯೊಂದು ಸಮುದಾಯ ಕೂಡ ಒಬ್ಬ ಸಾಂಸ್ಕೃತಿಕ ವೀರನನ್ನು ಸಿದ್ಧ ಮಾಡ್ಕೊಂಡ್ರೆ. ಹೌದು. ಸಾಂಸ್ಕೃತಿಕ ವೀರ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ಆ ಸಮುದಾಯಕ್ಕೆ ಅವನಿಂದ ಒಂದು ಆತ್ಮಸ್ಥೈರ್ಯ ಬರೋ ಹಾಗೆ ಇರಬೇಕು. ಉದಾಹರಣೆಗೆ ನಾನು ಕಾಡುಗೊಲ್ಲರ ಜುಂಜಪ್ಪನನ್ನು ಲೆಕ್ಕ ತೆಗೆದುಕೊಳ್ತೀನಿ. ಜುಂಜಪ್ಪ ಅಂದ್ಕೂಡಲೇ ರಾಮ ಆಗಲಿ ಕೃಷ್ಣ ಆಗಲಿ ಯಾವ ದೇವರುಗಳನ್ನು ಕೂಡ ನೇರವಾಗಿ ಹೇಳುವಂಥದ್ದಲ್ಲ. ಕಥೆಯನ್ನು ನೋಡಿದಾಗ ಕೃಷ್ಣ ಹೇಗೆ ಸೋದರ ಮಾವನ ಜೊತೆಯಲ್ಲಿ ಯುದ್ಧ ಮಾಡ್ದ, ಅದೇ ರೀತಿ ಜುಂಜಪ್ಪ ಕೂಡ ಸೋದರ ಮಾವಂದರ ಜೊತೆಯಲ್ಲಿ ಯುದ್ಧ ಮಾಡ್ತಾನೆ. ಆದರೆ ವಸ್ತುಸ್ಥಿತಿ ಪೂರ್ಣ ಬೇರೆ. ಯಾಕೆಂತ ಹೇಳಿದ್ರೆ, ತನ್ನ ಗೋವಿಗಾಗಿ ಅವನು ಅಲ್ಲಿ ಯುದ್ಧ ಮಾಡ್ತಾನೆ. ಆಮೇಲೆ ಜುಂಜಪ್ಪನ ಕಾವ್ಯದಲ್ಲಿ ಬರುವಂಥ ಒಂದು ಬಹಳ ಮುಖ್ಯವಾದ ಸನ್ನಿವೇಶವನ್ನು ನಾನು ಹೇಳ್ತೀನಿ. ಜುಂಜಪ್ಪ ಸಾಮಾನ್ಯವಾಗಿ ಈ ಚಿತ್ರದುರ್ಗ, ಚೇಳೂರು ಈ ಸುತ್ತಮುತ್ತ ಪ್ರದೇಶದಲ್ಲಿ ಇದ್ದವನು ಅಂತ ಹೇಳುವಂಥದ್ದು. ಅವನು ಅಲ್ಲಿಂದ ಬರ್ತಾ ಇರ್ಬೇಕು. ಕರಿಯುವಬೇನಹಳ್ಳಿ ಆತನ ತಾಯಿ ಮನೆ ಅಂತೇಳಿ, ಚಿನ್ನಮ್ಮನ ಮನೆ ಅಂತೇಳಿ ಹೇಳ್ತಾರೆ. ಸೊ ಅಲ್ಲಿಂದ ಅವನು ದನಗಳನ್ನು ಮಲೆನಾಡಿನ ಕಾಡಿಗೆ ಬೇಸಿಗೆಯಲ್ಲಿ ಮೇವಿಲ್ಲ ಅಂತೇಳಿ ತೊಗೊಂಡು ಬರ್ತಾ ಇದ್ದ ಸಂದರ್ಭದಲ್ಲಿ, ಹಿಂದಿನ ವರ್ಷ ಬಂದಾಗ ಸರಾಗವಾಗಿ ಹುಲ್ಗಾವಲು ದಾಟ್ಕೊಂಡು ಬರೋದಕ್ಕೆ ಅವಕಾಶ ಇತ್ತು. ಈ ಸಾರಿ ಬರ್ತಾ ಇರ್ಬೇಕಾದ್ರೆ ಚೇಳೂರಿನ ಹತ್ತಿರ ಬೇಲಿ ಹಾಕಿರುತ್ತೆ. ಆ ಬೇಲಿಯನ್ನು ಕಿತ್ತೆಸ್ದು ಅವನು ದನಗಳನ್ನು ಒಳಗಡೆಗೆ ದಾಟಿಸ್ತಾನೆ. ಯಾಕೆಂತ ಹೇಳಿದ್ರೆ ಅವನು ಮುಗ್ಧ, ಹುಲ್ಲಿರೋದು ಹಸುಗಳಿಗೆ ಮೇಯ್ಲಿಕ್ಕೆ ಅಂತ. ಆದರೆ ಚೇಳೂರು ರಂಗಣ್ಣ ಅನ್ನೋ ಪಾಳೆಗಾರನ ಕಡೆಯವರು ಬಂದು ಅವನನ್ನು ತಡೀತಾರೆ. ಅಂದರೆ ಇದೆಲ್ಲ ಕಥೆಗಳಿಂದ ನಾವು ಸುಮಾರು 17-18ನೇ ಶತಮಾನದಲ್ಲೂ 12-13ನೇ ಶತಮಾನದಲ್ಲೂ ನಡೆದ ಕಥೆ ಅಂತ ಊಹಿಸ್ಕೋಬೋದು. ಆ ಸಂದರ್ಭದಲ್ಲಿ ಯಾಕೆಂದರೆ ಅಗ್ರಿಕಲ್ಚರ್ ಎಸ್ಟಾಬ್ಲಿಷ್ ಆಗ್ತಿದ್ದ ಕಾಲ, ರೈತರು ನೆಲಕ್ಕೆ ಇದು ನನ್ನ ನೆಲ ಅಂಥೇಳಿ ಬೇಲಿ ಹಾಕ್ಕೊಳ್ತಿದ್ದಂಥ ಕಾಲ. ಆವಾಗ ಜುಂಜಪ್ಪನಿಗೆ ಆಶ್ಚರ್ಯ ಆಗುತ್ತೆ, ಯಾಕೆ ಅಂತೇಳಿ, ಯಾಕೆ ನೀವೆಲ್ಲ ಬಂದು ತಡಿತಾ ಇದ್ದೀರಿ ಅಂತ. ಇಲ್ಲ, ನೀನು ಇಲ್ಲಿ ಹುಲ್ಲನ್ನು ಮೇಯಿಸ್ಬೇಕು ಅಂತ ಹೇಳಿದ್ರೆ ಆ ಹುಲ್ಲಿಗೆ ಟ್ಯಾಕ್ಸ್ ಕಟ್ಟಬೇಕು, ಹುಲ್ಲು ಬನಿ ಕಟ್ಟಬೇಕು ಅಂತೇಳಿ ಹೇಳ್ತಾರೆ. ಹುಲ್ಲು ಬನಿ ಅಂತ ಹೇಳಂದ್ರೆ ಏನು?
ಇಲ್ಲ ಇದೆಲ್ಲ ನಮ್ಮ ಪಾಳೆಗಾರದ್ದು ಜಾಗ, ನಾಯಕರ ಜಾಗ, ಅದರಿಂದಾಗಿ ನೀನು ಅವರಿಗೆ ಹಣ ಕೊಟ್ಟು ನೀನು ಅನುಮತಿಯನ್ನು ಪಡಿಬೇಕಾಗತ್ತೆ ಅಂತ. ಅವನು ಕೇಳ್ತಾನೆ, ನದಿ ಪ್ರವಾಹ ಬರುವಾಗ ಫಲವತ್ತಾದ ಮಣ್ಣನ್ನು ತಂದು ಇಲ್ಲಿ ಹಾಕಿದೆ, ಗಾಳಿ ಎಲ್ಲಿಂದನೋ ಬೀಜವನ್ನು ತಂದು ಅದರ ಮೇಲ್ಗಡೆಗೆ ಉದುರಿಸಿದೆ, ಸೂರ್ಯದೇವ ಬಿಸಿಲನ್ನು ಕೊಟ್ಟಿದ್ದಾನೆ, ನಾನು ಅವ್ರಗಳಿಗೆಲ್ಲ ಕೈ ಮುಗಿತೀನಿ, ಆದರೆ ಇದಕ್ಕೆ ಬೇಲಿ ಹಾಕ್ಕೊಂಡು ಇದೆಲ್ಲ ನಂದು ಅಂತೇಳಿ ಹೇಳ್ತಾ ಇದ್ದಾನಲ್ಲ, ನೀನೇನು ಮಾಡಿದ್ಯಾ ಈ ಹುಲ್ಲು ಬೆಳೆಯೋದಕ್ಕೆ, ನಿನಗೆ ಯಾಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ. ಅಂದರೆ ಇದು ಇಡೀ ಒಂದು ಸಮುದಾಯದ ಪ್ರಶ್ನೆ ಆಗಿರುತ್ತೆ. ಯಾಕೆಂತ ಹೇಳಿದ್ರೆ ಪಶುಪಾಲನೆ ಅವರ ವೃತ್ತಿ, ಪಶುಪಾಲಕರು ಯಾವಾಗಲೂ ಕೂಡ ಈ ರೀತಿ ಭೂಮಿಯನ್ನು ನನ್ನದು ಅಂತ ಹೇಳುವಂಥ ಕೃಷಿಕರ ಜೊತೆಯಲ್ಲಿ ಸಂಘರ್ಷಕ್ಕೆ ಈಡಾಗುವಂಥ ಕಾಲ. ಆ ಸಂದರ್ಭಗಳಲ್ಲಿ ನಿಜವಾಗಿಯೂ ಮೈಲ್ಡ್ ಆಗಿರುವಂಥ ಈ ಪಶುಪಾಲಕರು, ಕುರುಬರೇ ಇರಬಹುದು ಅಥವಾ ಪಶುಪಾಲಕರೇ ಗೊಲ್ಲರೇ ಇರಬಹುದು, ಆ ಥರದ ಸಮುದಾಯದವರು ಒಂದು ಬಲಿಷ್ಠವಾದ ಸಮುದಾಯದ ಜೊತೆಯಲ್ಲಿ ಹೋರಾಟ ಮಾಡಬೇಕಾದ್ರೆ ಆತ್ಮಸ್ಥೈರ್ಯವನ್ನು ತುಂಬಿಸಿಕೊಳ್ಳೋದಕ್ಕೆ ಅವರಿಗೆ ಸಾಂಸ್ಕೃತಿಕ ನಾಯಕರು ಬೇಕಾಗ್ತಾರೆ. ಅಂಥ ಸಂದರ್ಭಗಳಲ್ಲಿ ನಾವು ಜುಂಜಪ್ಪನಂಥ ನಾಯಕನ ನೋಡ್ತೀವಿ. ಈಗ ವೆಂಕಟೇಶ್ ಅವರೇ, ತಾವು ಜುಂಜಪ್ಪನ ಬಗ್ಗೆ ಹೇಳ್ತಾ ಇದ್ರಿ. ನಮಗೆ ಈ ಸಂದರ್ಭದಲ್ಲಿ ನಾವು ಪ್ರಸಾರ ಮಾಡಿದಂಥ ಜುಂಜಪ್ಪನ ಕಾವ್ಯ ದೊಡ್ಡ ಪ್ರಮಾಣದಲ್ಲಿದ್ರೂ ಕೂಡ ಆ ಒಂದು 5ನೇ ಸಂಧಿಯನ್ನು ನಮ್ಮ ಕೇಳೋರಿಗೆ ಕೇಳಿಸೋಣ ಅಂತ ಅನಿಸ್ತಿದೆ. ಸಂಧಿಯ ಕಥಾಸಾರ ಹೀಗಿದೆ. ಎಲ್ಲಿ ನೋಡಿದಳಲ್ಲಿ ಜುಂಜಪ್ಪನ ಹಸುಗಳೇ ಮೇಯುತ್ತಿರುವುದನ್ನು ನೋಡಿದ ಅವನ ಮಾವಂದಿರು ಪುಟ್ಟನಿಂದ ಮಾಟ ಮಾಡಿಸಿದರು. ತಾಯಿ ಮಾಯಾ ಮಂತ್ರ ಶೂನ್ಯ, ನಿನ್ನ ಉರಿಗಂಡಿಗೆ ಸುಟ್ಟು ಬೂದಿಯಾಗಲಿ ಎಂದು ಹರಸಿ ಕಳುಹಿಸಿದಳು. ದನಗಳಿಗೆ ನೀರು ಕುಡಿಸಲು ನೀರು ರಕ್ತವಾಯಿತು. ಆಗ ಗೌರಸಂದ್ರ ಮಾರಿಯನ್ನು ನೆನೆದ. ಆಕೆ ಆ ರಕ್ತದ ಹೆಪ್ಪನ್ನು 3 ಸಾರಿ ತೆಗೆದೆಸೆಯಲು ನೀರು ಪನ್ನೀರಾದಂತಾಯಿತು. ಜುಂಜಪ್ಪ ಕಣ್ಣು ಬಿಟ್ಟು ಮಾಟವನ್ನು ಬೂದಿ ಮಾಡಿದ. ದನಗಳು ನೀರು ಕುಡಿದವು. ಜುಂಜಪ್ಪ ನ್ಯಾಯ ಪಂಚಾಯಿತಿ ಮಾಡಿಸಲು ಮಾವಂದಿರು ತಪ್ಪೊಪ್ಪಿಕೊಳ್ಳಲಿಲ್ಲ. ಮತ್ತೆ ಮಾವಂದಿರು ಮರಳಿ ರಂಗಣ್ಣನಲ್ಲಿಗೆ ಬಂದು 7 ಕರಗದ ಹೊನ್ನು ಕೊಡುವೆ, ಮಳೆ ಬಾರದಂತೆ ಮಾಡು ಎಂದು ಹೇಳಿ ಹೊಸದುರ್ಗದ ಕಡೆ ಹೊರಟರು. ರಂಗಣ್ಣ ಮಳೆ ಬಾರದಂತೆ ಕಟ್ಟು ಮಾಡಿದ. ಜುಂಜಣ್ಣ ಇದು ರಂಗಣ್ಣನ ಕೆಲಸವೆಂದು ಬಂದ. ಆತ ಅವಿತುಕೊಂಡಿದ್ದ. ವೇಶ್ಯೆಯರು ಆತ ಇಲ್ಲ ಎನ್ನಲು ಬಾಗಿಲು ಮುರಿದು ಆತನ ನೆತ್ತಿಗೆ ಕೊಡಲಿಯಿಂದ ಹೊಡೆಯಲು ಅದು ನಾಟಿಕೊಂಡಿತು. ಆಗ ಆತ, ನಿನ್ನ ಮಹಿಮೆ ಗೊತ್ತಿರಲಿಲ್ಲ, ಈ ಕೊಡಲಿ ತೆಗೆ, ಮಳೆ ಬರಿಸುವೆ ಎಂದು ಮಳೆ ಬರಿಸಿದ. ಚೇಳೂರು ಕೆರೆ ತುಂಬಿತು. ಈ ಜುಂಜಪ್ಪನ ಮಹಾಕಾವ್ಯದಂತಾನೆ ನಮ್ಮ ಪ್ರಾದೇಶಿಕ ನಾಯಕರು 10 ಹಲವಾರು ಜನರು ಇದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ವೆಂಕಟೇಶ್ ಅವರು. ದಕ್ಷಿಣ ಕನ್ನಡದ ಕೋಟಿ ಚೆನ್ನಯ್ಯನ ಕಥೆಯಲ್ಲೂ ಕೂಡ ಇದೇ ಪ್ರಶ್ನೆ ಬರುತ್ತೆ. ಬೈದಬ್ಬೆ ತಾಯಿ ಬಂದು ಬಲ್ಲಾಳದ ಎದುರಿಗೆ ನನ್ನ ಮಕ್ಕಳು ಒಂದು 1/2 ಎಕರೆಯಷ್ಟು ಜಾಗದಲ್ಲಿ ಅವರೇ ಬಿತ್ತನೆ ಮಾಡ್ಕೊಳ್ತಾರಂತೆ ಅಂತ ಹೇಳಿದ್ದೇ ದೊಡ್ಡ ಅನಾಹುತವಾಗಿ ಮುಂದೆ ಒಂದು ಯುದ್ಧಕ್ಕೆ ಕಾರಣವಾಗುತ್ತೆ. ಅಂದರೆ ಸಮುದಾಯಗಳು ತಮ್ಮ ಆತ್ಮಾಭಿಮಾನವನ್ನು ಹೆಚ್ಚಿಸಿಕೊಳ್ಳುವಂಥ ಸಂದರ್ಭಗಳಲ್ಲಿ ಸಂಘರ್ಷಗಳು ಬಂದಾಗ ಅವರಿಗೆ ಸಾಂಸ್ಕೃತಿಕ ನಾಯಕರ ಅವಶ್ಯಕತೆ ಇರುತ್ತೆ. ಮಹಾಕಾವ್ಯಗಳಲ್ಲಿ ಈ ಥರದ್ದನ್ನು ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ಮಂಟೇಸ್ವಾಮಿನೇನು ಕಡಿಮೆ ಇಲ್ಲ, ಖಂಡಿತವಾಗಿ. ಹಾಗಾಗಿ ಅಲ್ಲಿಯೂ ಕೂಡ ಅಷ್ಟೇ, ಯಾವುದೇ ತಳವರ್ಗದ ಶೋಷಣೆಗೆ ಒಳಗಾದ ಅಥವಾ ತಮಗೆ ಸಾಂಸ್ಕೃತಿಕವಾಗಿ ಒಂದು ಮಾನ್ಯತೆ ಇಲ್ಲ ಅಂತೇಳಿ ಅನ್ನುವಂಥ ಸಂದರ್ಭಗಳಲ್ಲಿ ಇಂಥ ಸಾಂಸ್ಕೃತಿಕ ನಾಯಕರ ಹಾಡುಗಳು ಮುನ್ನೆಲೆಗೆ ಬಂದಾಗ ನಮಗೂ ಒಂದು ಇತಿಹಾಸ ಇದೆ. ಏಕೆಂದರೆ ಫಿನ್ಲ್ಯಾಂಡ್ನಲ್ಲಿ 1845 ಹೊತ್ತಿಗೆ ಕಲೇವಾಲ ಅಂತ ಹೇಳುವಂಥ ಒಂದು ಮಹಾಕಾವ್ಯವನ್ನು ಅಲ್ಲಿ ಕಾರ್ಲೆಕ್ರಾನು, ಜೂಲಿಯಸ್ ಕ್ರಾನ್ ಅನ್ನುವಂಥ ಅಪ್ಪ ಮಗ ಅವುಗಳನ್ನು ಸಂಗ್ರಹ ಮಾಡಿ, ಲೊಂಡ್ರಾಟ್ ಎಲಿಯಸ್ ಅದನ್ನು ಮೂಲತಃ ಮೊದಲಿಗೆ ಗುರುತಿಸ್ತಾರೆ. ಇವರು ಕಾರ್ಲೆಕ್ರಾನ್, ಜೂಲಿಯಸ್ ಕ್ರಾನ್ ಇವರುಗಳು ಅದನ್ನು ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿದರೆ ಅದು ಹಿಂದೆ ಇದ್ದ ಹಾಡುವ ಪದ್ಧತಿ ನಶಿಸಿ ಹೋಗಿರುತ್ತೆ. ಎಲ್ಲೆಲ್ಲೋ ತುಣುಕುಗಳು ಸಿಗ್ತವೆ. ಇವರು ಅದನ್ನು ಇಟ್ಕೊಂಡು ಎಡಿಟ್ ಮಾಡ್ತಾರೆ. ಎಡಿಟ್ ಮಾಡಿ ನೋಡಿದಾಗ ಇದು ಒಬ್ಬ ವೀರನ ಮಹಾಕಾವ್ಯ ಅಂತ ಹೇಳೋದು ಗೊತ್ತಾಗುತ್ತೆ. ಅದನ್ನು ಹೊರಗಡೆ ತಂದಾಗ ಏನಾಗುತ್ತೆ, ಅದೇ ಸಂದರ್ಭಗಳಲ್ಲಿ ಫಿನ್ಲ್ಯಾಂಡು ಸ್ವಾತಂತ್ರ್ಯಕ್ಕೆ ಹೋರಾಡ್ತಾ ಇರುತ್ತೆ.
ಸೊ ಸ್ವಾತಂತ್ರ್ಯಕ್ಕೆ ಹೋರಾಡ್ತಾ ಇರೋ ಸಂದರ್ಭದಲ್ಲಿ ಈ ಮಹಾಕಾವ್ಯ ಸಿಕ್ಕಾಗ ಅವರಿಗೆ ನ್ಯಾಷನಲ್ ರೊಮ್ಯಾಂಟಿಸಿಸಮ್ ಅದು. ಸೊ ಹಾಗಾಗಿ ಆ ರೊಮ್ಯಾಂಟಿಕ್ ನ್ಯಾಷನಲಿಸಮ್ಮಿನ ಒಂದು ಅಲೆಯಲ್ಲಿ ಆ ಮಹಾಕಾವ್ಯವನ್ನು ಅವರು ಒಂದು ರೀತಿಯಲ್ಲಿ ತಮ್ಮ ಪೂಜನೀಯವಾದಂಥ ಸಾಂಸ್ಕೃತಿಕ ವೀರನ ಗಾಥೆ ಅಂತ ಹೇಳಿ ಇಟ್ಕೊಂಡು ಹೋರಾಟಕ್ಕೆ ಹೊರಡ್ತಾರೆ. ಫಿನ್ಲೆಂಡ್ ಸ್ವಾತಂತ್ರ್ಯವನ್ನು ಕೂಡ ಪಡೆಯುತ್ತೆ. ಸೊ ಈ ತರಹದ ಒಂದು ಆತ್ಮಸ್ಥೈರ್ಯಕ್ಕೆ ಖಂಡಿತವಾಗಿಯೂ ಜನಪದ ಮಹಾಕಾವ್ಯಗಳು ಬಹಳ ಸಹಾಯವನ್ನು ಮಾಡ್ತಾರೆ. ಒಂದಾಗುತ್ತೆ ವೆಂಕಟೇಶ್ ಅವರ, ಜನಪದ ಮಹಾಕಾವ್ಯಗಳು ತಮ್ಮ ಸಾಂಸ್ಕೃತಿಕ ನಾಯಕರನ್ನು ಇಟ್ಟುಕೊಂಡು ತಮ್ಮ ಒಂದು ಸ್ಫೂರ್ತಿಗೋಸ್ಕರವಾಗಿ ಅವರನ್ನು ಆರಾಧ್ಯ ದೈವವಾಗಿ ನೋಡುವಂಥದ್ದನ್ನು ನಾವು ನೋಡ್ತಾನೆ ಇರ್ತೀವಿ. ಇನ್ನು ಆಕಾಶವಾಣಿ ಜನಪದ ಕಲಾ ಪ್ರಕಾರಗಳನ್ನು ಬೆಳೆಸುವುದರಲ್ಲಿ ಒಂದು ರೀತಿಯಲ್ಲಿ ಅತ್ಯುತ್ತಮ ಕೆಲಸವನ್ನು ನಿರ್ವಹಿಸ್ತಾ ಇದೆ ಅಂತಲೇ ನಾವು ಹೇಳಬಹುದು. ಹಾಗೆಯೇ ವೆಂಕಟೇಶ್ ಅವರೇ, ತಾವೂ ಕೂಡ ಆರಂಭದಿಂದಲೂ ಭದ್ರಾವತಿಯಲ್ಲಿ ಇರುವಾಗಲೂ ಕೂಡ ಆಕಾಶವಾಣಿಯೊಟ್ಟಿಗೆ ಈ ಒಂದಿಷ್ಟು ಜನಪದ ಕಲಾ ಪ್ರಕಾರಗಳನ್ನು ಕೂಡ ಪ್ರಥಮವಾಗಿ ಮಾಡಿದಂಥ ಉದಾಹರಣೆಗಳನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೋಬೋದು. ಅದು ಆಕಾಶವಾಣಿಯಲ್ಲಿ ಮಾಡಿದಂಥ ಕೆಲವೊಂದು ಪ್ರಸಂಗಗಳನ್ನು ನೆನಪು ಮಾಡ್ಕೊಳ್ಳೋದಿದ್ರೆ, ಭದ್ರಾವತಿ ಆಕಾಶವಾಣಿ ಆ ಸಂದರ್ಭದಲ್ಲಿ ರೆಕಾರ್ಡಿಂಗ್ ಅನ್ನೋದು ಸುಣದಹಳ್ಳಿ ಹತ್ತಿರದ ಕೇಂದ್ರದಲ್ಲಿ ನಡೀತಾ ಇತ್ತು. 1985-86 ಸಂದರ್ಭ. ಸಿ ಎನ್ ರಾಮಚಂದ್ರನ್ ಕಾರ್ಯಕ್ರಮ ನಿರ್ವಾಹಕರಿದ್ದ ಕಾಲ ಅದು. ಆ ಸಂದರ್ಭದಲ್ಲಿ ಯುವವಾಣಿಯಲ್ಲಿ ಮೊದಲಿಗೆ ರೂಪಕಗಳನ್ನು ಪ್ರಸಾರ ಮಾಡಬೇಕು ಅಂತೇಳಿ ಅನ್ನುವಂಥ ಒಂದು ಆಲೋಚನೆ ಬಂದಿತ್ತು. ನಾನು ಎಲ್ಲ ನನ್ನ ಸ್ನೇಹಿತರು ಇಲ್ಲಿ ಹೆಚ್ಚಿದ್ದೀನಿ, ಯಾಕೆಂದ್ರೆ ನಾನು ಇಲ್ಲೇ ಪೇಪರ್ ಡೌನ್ ಹೈಸ್ಕೂಲ್ನಲ್ಲಿದ್ದೆ. ನನಗೂ ಹೊಸ ಉತ್ಸಾಹ ಆವಾಗ ಅವ್ರಗಳ ಜೊತೆಲಿ ಸೇರಿಕೊಂಡು ಸುಧೀಂದ್ರ ಅವರು ಇರ್ಬೋದು, ರಮೇಶ್ ಎನ್ ವಿ ರಮೇಶು ಅವ್ರಗಳ ಜೊತೆಲಿ ಮಾತಾಡ್ತಾ ಒಂದು ರೂಪಕವನ್ನು ಜಾನಪದದಲ್ಲಿ ತಯಾರು ಮಾಡೋಣ ಅಂಥೇಳಿ ಅಂಟಿಕೆ ಬಂಟಿಕೆ ಕುರಿತು ತೀರ್ಥಹಳ್ಳಿ ಸುತ್ತಮುತ್ತ ಈ ಬಲಿಪಾಡ್ಯಮಿ ಸಂದರ್ಭದಲ್ಲಿ ನಡೆಸುವಂಥ ಒಂದು ಬಲೀಂದ್ರ, ಅವನಿಗೆ ಬಲೀಂದ್ರ ಅಂತಲೇ ಹಳ್ಳಿಗರು ಕರೆಯುವಂಥದ್ದು. ಯಾಕೆಂದರೆ ಇನ್ನೊಂದು ಕೆಲಸ ಮುಗಿದಿದ್ದರೆ ಆತ ಇಂದ್ರನಾಗಿ ಬಿಡ್ತಿದ್ದ, ಇಂದ್ರ ಪದವಿ ಹತ್ತಿರ ಬಂದಿದ್ದ. ಅವನನ್ನು ವಾಮನ ತ್ರಿವಿಕ್ರಮನಾಗಿ ತುಳಿದು ಪಾತಾಳಕ್ಕೆ ಕಳಿಸಿದ್ದ. ಆ ಬಲೀಂದ್ರನ ಆತ್ಮ ಪ್ರತಿ ವರ್ಷ ದೀಪಾವಳಿಯಲ್ಲಿ ಬಲಿಪಾಡ್ಯಮಿ ದಿವಸ ಹೊರಗಡೆಗೆ ಬಂದು ಎಲ್ಲರ ಮನೆಗಳನ್ನು ಜ್ಯೋತಿಯ ರೂಪದಲ್ಲಿ ಸಂಪರ್ಕ ಮಾಡುತ್ತೆ, ಅವರೆಲ್ಲರ ಯೋಗಕ್ಷೇಮವನ್ನು ನೋಡ್ಕೊಂಡು ಹೋಗ್ತೆ ಅಂತೇಳಿ ಅನ್ನುವಂಥ ಒಂದು ನಂಬಿಕೆಯಲ್ಲಿ ನಡೆಯುವಂಥ ಆಚರಣೆ. ಆ ಅಂಟಿಕೆ ಪಂಟಿಗೆ ಬಗ್ಗೆ ಒಂದು ರೂಪಕವನ್ನು ತಯಾರು ಮಾಡಿ ಪ್ರಸಾರ ಮಾಡಿದ್ವಿ. ಅದು ಯುವವಾಣಿಯಲ್ಲಿ ಈ ರೀತಿ ಜನಪದ ರೂಪಕಗಳು ಮೊಟ್ಟ ಮೊದಲನೇದು ಅಂತೇಳಿ ಅನ್ನುವ ಒಂದು ಖುಷಿ ಹೆಮ್ಮೆ ನನಗಿದೆ. ನೀವು ಖುಷಿ ಹೆಮ್ಮೆ ತನಗಿದೆ ಅಂತ ಏನೋ ಹೇಳಿಬಿಟ್ರಿ. ಅದೇ ರೀತಿಯಲ್ಲಿ ಆಕಾಶವಾಣಿಯಲ್ಲಿ ಪ್ರಸಾರವಂಥ ಒಂದು ಅಂಟಿಕೆ ಪಂಟಿಗೆ ಸಣ್ಣ ತುಣುಕನಾಗಿ ನಮ್ಮ ಕೇಳುಗರಿಗೆ ಕಳಿಸಿದ್ರೆ ಅದು ಹೇಗಿರುತ್ತೆ ಅನ್ನೋದನ್ನು ಕೂಡ ಅವ್ರು ಕೇಳ್ಬೋದು. ನಮ್ಮಯ್ಯಾಗೆ ಬುದ್ಧಿ ಜ್ಞಾನೆಲ್ಲೋ ತಿಳಿಯೋ ಭತ್ತ ಗೇಣೆ ಗೆರಸಲ ನೀರೋ ಯವ ಜಾಣ ಬಿತ್ತೆ ಬೆಳಗ ಭತ್ತ ಗೇಣೆ ಗೆರಸಲ ನೀರೋ ಯವ ಜಾಣ ಬಿತ್ತೆ ಬೆಳಗ ಜಾಣ ಬಿತ್ತೆ ಬೆಳೆದಾನಲೆ ಭತ್ತ ಒಂಟೆ ಮೆಟ್ಟಿದರೋ ಒಳಜಾಣ ಬೆತ್ತೆ ಬೆಳೆದಾನಲೆ ಭತ್ತ ಒಂಟೆ ಮೆಟ್ಟಿದರೋ ಒಡಲೆ ಕಣ್ಣಿನ ಭತ್ತ ಗೇಣೆ ಗೆರಸಲೆ. ಅದಾದ ನಂತರ ಸಿನಿಮಾ ಎಂಬ ಮೋಡಿ ಅಂತೇಳಿ ಅನ್ನೋದೊಂದು ಮಾಡಿದೆ. ಮೈಲಾರಲಿಂಗನ ಬಗ್ಗೆ ಶ್ರೀನಿವಾಸು ಸುದರ್ಶನು ನಾನು ಸೇರಿಕೊಂಡು ಒಂದು ಆ ಥರದ ಕಾರ್ಯಕ್ರಮವನ್ನು ಮಾಡಿದ್ವಿ. ಸೊ ಹಾಗೆ ಇವೆಲ್ಲವೂ ಕೂಡ ಆಕಾಶವಾಣಿಗೆ ನಿಮ್ಮೊಟ್ಟಿಗೆ ಇರತಕ್ಕಂಥ ಒಂದು ಸವಿನೆನಪಾಯಿತು. ಅದರ ಜೊತೆಯಲ್ಲಿ ನಾನು ಎಜುಕೇಷನಲ್ ಬ್ರಾಡ್ಕಾಸ್ಟಿಂಗ್ ಕಮಿಟಿ ಜ್ಯೋತ್ಸ್ನಾ ಕಾಮತ್ ಅವರು ನಿರ್ದೇಶಕರಿದ್ದ ಕಾಲ ಬೆಂಗಳೂರು ಆಕಾಶವಾಣಿಯಲ್ಲಿ. ಆ ಸಂದರ್ಭದಲ್ಲಿ ನಾನು ಆ ಸಮಿತಿಯ ಸದಸ್ಯನಾಗಿ ಕೂಡ ಕೆಲಸ ಮಾಡಿದ್ದೀನಿ ಅಂತ ಹೇಳೋ ಹೆಮ್ಮೆ ಇದೆ. ಇನ್ನು ಮತ್ತೆ ಪುನಃ ನಮ್ಮ ಜನಪದ ಲೋಕಕ್ಕೆ ಬರೋದಿದ್ರೆ, ಈ ಜನಪದದಲ್ಲಿ ತಾವು ಬಹಳಷ್ಟು ಚಿಂತನೆಯನ್ನು ಮಾಡ್ತಾ ಇದ್ದೀರಿ, ರಿಸರ್ಚ್ಗಳನ್ನು ಮಾಡ್ತಾ ಇದ್ದೀರಿ. ತಾವು ರಿಸರ್ಚ್ ಮಾಡುವಂಥ ಸಮಯದಲ್ಲಿ ತಮಗೆ ಏನಾದರೂ ಸಮಸ್ಯೆಗಳು ಉಂಟಾದ್ವಾ? ಸಮಸ್ಯೆಗಳು ಅಂತ ಹೇಳಂದರೆ ಯಾವಾಗಲೂ ಕೂಡ ನಾವು ತಾತ್ವಿಕ ಮಟ್ಟದಲ್ಲಿ ಅಕಾಡೆಮಿಕ್ ಆಗಿ ಒಂದು ರಿಸರ್ಚನ್ನು ಕೈಗೆತ್ತಿಕೊಂಡಾಗ ಸಿದ್ಧಾಂತಗಳು ನಮಗೆ ಬಹಳ ಮುಖ್ಯ ಆಗ್ತದೆ. ಈ ಕಲ್ಚರ್ ಥಿಯರೀಸ್ ಅಂದರೆ ಸಂಸ್ಕೃತಿ ಸಿದ್ಧಾಂತಗಳನ್ನೇ ಹೆಚ್ಚಾಗಿ ಜನಪದದಲ್ಲಿ ಬಳಸ್ತಾ ಬಂದರು. ಅದು ವಿಕಾಸ ಸಿದ್ಧಾಂತ ಇರ್ಬೋದು, ಅಪವಿಕಾಸ ಸಿದ್ಧಾಂತ ಇರ್ಬೋದು, ಪ್ರಸರಣ ಸಿದ್ಧಾಂತ ಇರ್ಬೋದು. ಯಾಕೆಂದರೆ ಥಿಯೋಡರ್ ಬೆನ್ಫೆ ಅಂತೇಳಿ ಅನ್ನುವಂಥವ್ರು ಗ್ರಿಮ್ ಸೋದರರು ಭಾಳ ಹಿಂದೆ 1800 ಹೊತ್ತಿಗೆ ಯುರೋಪ್ನಲ್ಲಿ ಕಥೆಗಳನ್ನು ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿ ಅವುಗಳನ್ನು ಪುಸ್ತಕದಲ್ಲಿ ಕೊಡುವಾಗ ಇದು ರಮ್ಯ ಕಥೆಗಳು, ಕಿನ್ನರ ಕಥೆಗಳನ್ನು ಅವ್ರು ಸಂಗ್ರಹ ಮಾಡ್ತಾರೆ. ಅದನ್ನು ಕೊಡ್ತಾ ಇರಬೇಕಾದ್ರೆ ಅದಕ್ಕೆ ಮುನ್ನುಡಿ ಥಿಯೋಡರ್ ಬೆನ್ಫೆ ಕೈಯಲ್ಲಿ ಬರೆಸುವಾಗ ಥಿಯೋಡರ್ ಬೆನ್ಫೆ ಏನು ಹೇಳ್ತಾರೆ ಅಂದರೆ ಈ ಎಲ್ಲ ಕಥೆಗಳು ಕೂಡ ಪ್ರಾಣಿ ಕಥೆಗಳ ರೀತಿಯಲ್ಲಿದೆ, ಅದೆಲ್ಲದಕ್ಕೂ ಕೂಡ ಮೂಲ ಭಾರತ ಅಂತ ಹೇಳ್ತಾರೆ.
ಭಾರತೀಯ ಮೂಲ ಸಿದ್ಧಾಂತ ಅಂತ ಹೇಳುವಂಥ ಇಂಡಿಯನಿಸ್ಟಿಕ್ ಥಿಯರಿ ಅನ್ನೋದೊಂದು ಎಸ್ಟಾಬ್ಲಿಷ್ ಆಗುತ್ತೆ. ಆದರೆ ಕೊನೆಯಲ್ಲಿ ಈಜಿಪ್ಟ್ನಲ್ಲಿ ಅದೇ ಥರದ ಕಥೆಗಳು ಸಿಕ್ಕಾಗ ಇಲ್ಲ ಇದು ಹೀಗಾಗ್ಲಿಕ್ಕೆ ಸಾಧ್ಯ ಇಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ಕೂಡ ಒಂದೇ ರೀತಿಯ ಆಲೋಚನೆಯಲ್ಲಿ ಕಥೆಗಳು ಎಸ್ಟಾಬ್ಲಿಷ್ ಆಗ್ಬೋದು. ಈ ಥರದ ಸಿದ್ಧಾಂತಗಳು ಭಾಳಷ್ಟಿದ್ದಾವೆ. ಈಗ ಸದ್ಯಕ್ಕೆ ಬಹಳ ಇದಾಗಿರುವಂಥದ್ದು ಸಂದರ್ಭ ಸಿದ್ಧಾಂತ ಅಥವಾ ಪ್ರದರ್ಶನ ಸಿದ್ಧಾಂತ. ಅದೆಲ್ಲದಕ್ಕಿಂತ ಮುಂಚೆ ಲೆವಿಸ್ಟ್ರಾಸ್ ಮತ್ತು ಪ್ರಾಪ್ ಅವರು ಸಿದ್ಧಪಡಿಸಿರುವಂಥ ರಚನಾ ಸಿದ್ಧಾಂತ, ಇವುಗಳನ್ನೇ ನಮ್ಮ ಭಾರತ ವಿದ್ವಾಂಸರು ಕೂಡ ಬಳಸಿಕೊಂಡು ಅವುಗಳನ್ನು ಅಧ್ಯಯನಕ್ಕೆ ಬಳಸ್ಕೊಳ್ತಾಯಿದ್ರು. ನನ್ನ ಕೆಲವು ಪ್ರಶ್ನೆಗಳು ಇಂಥ ಸಂದರ್ಭಗಳಲ್ಲಿ ಹೇಳ್ತಾಯಿತ್ತು. ಹಾಗಾಗಿ ನಾನು ಬರೆದ ಪುಸ್ತಕದ ಹೆಸರು ಕೂಡ ಪರದೇಶಿ ಸಿದ್ಧಾಂತಗಳ ಮಿತಿಗಳು ಅಂಥೇಳಿ. ಏನಂತ ಹೇಳಂದರೆ, ಈಗ ರಚನಾ ಸಿದ್ಧಾಂತ ಏನು ಹೇಳುತ್ತೆ ಅಂದರೆ, ರಾಮನು ಡ್ಯಾಶ್ ಹೋದನು ಅಂತ ಹೇಳಿದರೆ ನೀವು ಎಲ್ಲೇ ಬೇಕಾದರೂ ಈ ಪ್ರಶ್ನೆಯನ್ನು ಕೇಳಿ ಅವ್ರು ಕೊಡುವ ಉತ್ತರ ಕಾಡಿಗೆ. ಇಷ್ಟು ವರ್ಷಗಳಾಗಿ ಅಯೋಧ್ಯೆಯಲ್ಲಿ ಒಳ್ಳೆ ಮಂದಿರವನ್ನು ಕಟ್ಟಿದ ಮೇಲೂ ಕೂಡ ನಮ್ಮ ಜನ ರಾಮನನ್ನು ಕಾಡಿಗೆ ಕಳಿಸ್ತಾರೆ. ರಾಮನು ಶಾಲೆಗೆ ಹೋದನು ಅಂದರೂ ಏನು ತಪ್ಪಾಗಲ್ಲ, ವನವಾಸ ಅಂತಲೇ ಹೇಳ್ಬಿಡ್ತಾರೆ. ಆದರೆ ರಾಮನು ಕಾಡಿಗೆ ಹೋದನು ಅಂತೇಳಿ ಯಾಕೆ ಅಂತ ಹೇಳಿದ್ರೆ ಆ ಸಂಸ್ಕೃತಿ ನಮ್ಮಲ್ಲಿ ಅಷ್ಟೊಂದು ಆಳವಾಗಿ ಒಳಗಡೆಗೆ ಸೇರಿಕೊಂಡಿರುತ್ತೆ. ಸೊ ಈ ರೀತಿಯ ಒಂದು ವಿಚಾರ ಸರಣಿ ನಮ್ಮಲ್ಲಿ ಯಾವ ರೀತಿ ಸೇರಿಕೊಂಡಿರುತ್ತೆ, ಅದರ ಹಿಂದಿರುವಂಥ ನಂಬಿಕೆ, ಅವುಗಳನ್ನು ಅರ್ಥ ಮಾಡಿಕೊಳ್ಳದೇನೆ, ಆ ಸಂದರ್ಭವನ್ನು ಅರ್ಥ ಮಾಡ್ಕೊಳ್ದೇನೆ, ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ದೇನೆ ನೀವು ವಿಶ್ಲೇಷಣೆ ಮಾಡಿದರೆ ಆ ವಿಶ್ಲೇಷಣೆ ಸೂಕ್ತ ರೀತಿ ಇರೋದಿಲ್ಲ ಅಂತ. ಅದಕ್ಕೆ ನಾನು ಕೊಡುವಂಥ ಉದಾಹರಣೆ ಅಂದರೆ, ನಾನೊಬ್ಬ ಬ್ರಾಹ್ಮಣ, ಮನೆಗೆ ಹೋಗ್ತೀನಿ. ಮನೆಗೆ ಹೋಗಿ ನಮ್ಮ ತಂದೆ ಎದುರಿಗೆ ಅಪ್ಪ ಇವತ್ತಿನ ದಿವಸ ಶನಿ ಪುರಾಣ ಕಥೆಯನ್ನು ಮನೆಯಲ್ಲಿ ಹೇಳಿಸ್ತೀನಿ ಅಂತ ಹೇಳಂದರೆ, ಅವರು ಮೊದಲಿಗೆ ವಿರೋಧ ತೋರಿಸಿದ್ರು ಕೂಡ ಆಯಿತು ಮನೆ ಅಂಗಳದಲ್ಲಿ ಮಾಡ್ತಾನಂತೆ ಅಂತೇಳಿ ಕೊನೆಗೆ ಆ ಶನಿ ಪುರಾಣ ಕಥೆಯನ್ನು ಹೇಳೋರನ್ನ ಕರೆಸ್ಬಿಟ್ಟು ಅವತ್ತಿನ ದಿವಸ ರಾತ್ರಿ ಇಡೀ ಶನಿ ಪುರಾಣವನ್ನು ಹೇಳ್ತಾರೆ. ಓಕೆ, ಅದೇ ಅದರ ನೆಕ್ಸ್ಟ್ ವಾರ, ಮುಂದಿನ ವಾರ ಭಾನುವಾರ ಬಂದುಬಿಟ್ಟು ನಾನು ನಮ್ಮ ಅಪ್ಪನ ಎದುರಿಗೇನೆ, ಅಪ್ಪ ಈ ರಾತ್ರಿ ನಾನು ಕಳೆದ ವಾರ ಶನಿ ಪುರಾಣ ಚೆನ್ನಾಗಾಯಿತು, ಈ ವಾರ ನಾನು ಗರುಡ ಪುರಾಣವನ್ನು ಓದಿಸ್ತೀನಿ ಅಂದರೆ ನಮ್ಮಪ್ಪ ನನ್ನ ಮನೆ ಬಿಟ್ಟು ಓಡಿಸ್ತಾರೆ. ಹೌದು, ಇದು ಇಲ್ಲಿಯ ಪರಿಸ್ಥಿತಿ. ಯಾಕೆಂತ ಹೇಳಂದರೆ, ಮನೆಯಲ್ಲಿ ಯಾವುದಾದ್ರೂ ಸಾವಿನ ಸೂತಕ ಇದ್ದಾಗ ಆ 11 ದಿವಸದಲ್ಲಿ ಮಾತ್ರವೇ ಗರುಡ ಪುರಾಣ ಓದಬೇಕು ಅಂತೇಳಿ. ಆದರೆ ಒಬ್ಬ ವಿದೇಶಿ ವಿದ್ವಾಂಸನ ಕೈಗೆ ಇದು ಎರಡರದ್ದು ಟೆಕ್ಸ್ಟ್ ಟ್ರಾನ್ಸ್ಲೇಟ್ ಆಗಿ ಇಂಗ್ಲೀಷ್ ಕೈಗೆ ಸಿಕ್ತು ಅಂತ ಹೇಳಂದರೆ ಅವರು ಸ್ಟ್ರಕ್ಚರಲ್ ದೃಷ್ಟಿಯಲ್ಲಿ ಮಾತ್ರ ನೋಡ್ತಾರೆ. ಈ ವಾಕ್ಯಗಳು ಯಾವ ರೀತಿಯಲ್ಲಿ ರಚನೆ ಆಗಿದೆ, ಇವುಗಳಿಗಿರುವ ಸಂಬಂಧ ಏನು, ಈ ಥರ ನೋಡ್ತಾರೆ. ಹೀಗಾಗಿ ಈ ಸಿದ್ಧಾಂತಗಳನ್ನು ಪ್ರಶ್ನೆ ಮಾಡಬೇಕು, ವಿದೇಶಿ ಸಿದ್ಧಾಂತಗಳ ಮಿತಿಗಳೇನು ಅಂತ ಹೇಳೋದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಭಾರತೀಯ ಆಲೋಚನೆಗಳನ್ನು ತಗೊಳ್ತಾ ಬಂದಾಗ ನಾವು ವಿಶ್ವಕ್ಕೆ ಏನಾದರೂ ಕೊಡಲಿಕ್ಕೆ ಸಾಧ್ಯವಾಗುತ್ತಂತ. ಹಾಗಾಗಿ ನಾನು ಕನ್ನಡದಿಂದ ಇಂಗ್ಲೀಷಿಗೆ ಅನುವಾದಗಳನ್ನು ಶುರು ಮಾಡಿದ್ದು ಕೂಡ ಇದೇ ಕಾರಣಕ್ಕಾಗಿ. ನಾನು 18 ವರ್ಷ ವಿಜ್ಞಾನದ ಶಿಕ್ಷಕನಾಗಿ ಭದ್ರಾವತಿಯಲ್ಲಿ ಕೆಲಸ ಮಾಡಿದವನು, ವಿದ್ಯಾರ್ಥಿಗಳಿಗೆ ಫಿಸಿಕ್ಸನ್ನು ಹೇಳ್ಕೊಟ್ಟವನು. ಆದರೆ ನಾನು ಜಾನಪದ ಕ್ಷೇತ್ರಕ್ಕೆ ಇಳಿದ ಕೂಡಲೇ ನನಗೆ ಮುಖ್ಯವಾಗಿ ಕಂಡು ಬಂದಿದ್ದೇನಂತ ಹೇಳಿದ್ರೆ ಜನಪದರಿಗೆ ಇರುವ ಸ್ಕಿಲ್ಸ್. ಹೌದು, ನಾವೇನು ಹೇಳ್ತೀವಿ, ಬೆಂಗಳೂರಿನಲ್ಲಿರುವಂಥ ಹುಡುಗರಿಗೆ ಅವರಿಗೆ ಕಂಪ್ಯೂಟರ್ ಎಷ್ಟೊಂದು ಸ್ಕಿಲ್ಸ್ ಇದೆ, ಕಮ್ಯುನಿಕೇಷನ್ ಎಷ್ಟೊಂದು ಸ್ಕಿಲ್ ಇದೆ ಅಂತೇಳಿ. ಒಬ್ಬ ಹಳ್ಳಿ ಹುಡುಗ ಅವ್ರ ಎದುರಿಗೆ ಹೋಗಬೇಕಾದ್ರೆ ಸಂಕೋಚದಿಂದ ನಿಂತ್ಕೊಳ್ತಾನೆ. ಯಾಕೆಂದರೆ ನನಗೆ ಕಂಪ್ಯೂಟರ್ ಬರಲ್ಲ, ಇಂಗ್ಲೀಷ್ ಬರಲ್ಲ, ಲ್ಯಾಂಗ್ವೇಜ್ ಇಲ್ಲ, ಕಮ್ಯುನಿಕೇಷನ್ ಇಲ್ಲ, ನನ್ನ ನಿಲುವುಗಳು, ಆ ಬಾಡಿ ಲ್ಯಾಂಗ್ವೇಜು ಅವ್ರ ಜೊತೆಯಲ್ಲಿ ಕಾಂಪೀಟ್ ಮಾಡಲಿಕ್ಕಾಗಲ್ಲ ಅಂಥೇಳಿ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಆ ಕಂಪ್ಯೂಟ್ರ್ ಓದುವಂಥ ಹುಡುಗರನ್ನು ಕರ್ಕೊಂಡು ಬಂದು ಹಳ್ಳಿನಲ್ಲಿ ಬೀಳೋಣಂತೆ, 2 ಎತ್ತು ಗಾಡಿಯನ್ನು ತೋರಿಸೋಣಂತೆ, ಆ ಎತ್ತನ್ನು ತಗೊಂಡು ಬಂದು ಅವರಷ್ಟು ಸಲೀಸಾಗಿ ಕಟ್ಲಿಕ್ಕೆ ಸಾಧ್ಯನಾ? ಅದೇ ನಮ್ಮ ಹಳ್ಳಿ ಹುಡುಗ 3ನೇ ಕ್ಲಾಸೋ 6ನೇ ಕ್ಲಾಸೋ ಓದ್ತಾ ಇರೋಂಥ ಹುಡುಗ ಸಲೀಸಾಗಿ ಎತ್ತುಗಳನ್ನು ಗಾಡಿ ಕಟ್ಬಿಟ್ಟು ಅವನು ಓಡಿಸ್ಕೊಂಡು ಹೋಗ್ತಾನೆ. ಈ ಸ್ಕಿಲ್ಗಳನ್ನು ನಾವು ಗುರುತಿಸ್ತಾ ಇಲ್ವೇ? ಇವಾಗ ಅಲೋಪತಿಕ್ ವೈದ್ಯಕೀಯ ಇದೆ, ನಮ್ಮ ನಾಡವೈದ್ಯ ಇದೆ. ನಾಡವೈದ್ಯವನ್ನು ನಾವು ಇದಕ್ಕೆ ಮುಖಾಮುಖಿ ಮಾಡೋದು ಯಾವ ರೀತಿಯಲ್ಲಿ? ಇವರ ನೆನಪಿನ ಶಕ್ತಿಗಳು 10,000ಕ್ಕಿಂತ ಹೆಚ್ಚಿನ ಹಾಡುಗಳನ್ನು ಇವರು ನೆನಪಿಟ್ಕೊಳ್ತಾರೆ. ಈ ಮೆಮೊರಿ ಹೇಗೆ? ಅವರಿಗೆ ಓದಲಿಕ್ಕೆ ಬರಲ್ಲ, ಬರಲಿಕ್ಕೆ ಬರಲ್ಲ, ಆದರೆ ಅವರ ಸಂಪ್ರದಾಯದ ಬಗ್ಗೆ, ಸಮುದಾಯದ ಬಗ್ಗೆ ಎಷ್ಟು ಚೆನ್ನಾಗಿ ನೆನಪಿಟ್ಕೊಂಡಿರ್ತಾರೆ. ಈಗ ಸೋಮಾನೆ ಹಾಡುವಂಥ ಹಾಡುಗಾರರನ್ನು ಮದುವೆ ಮನೇಲಿ ಯಾತಿಗೆ ಕೂಡಿಸ್ಕೊಳ್ತಾರೆ? ಯಾತಕ್ಕೆ ಅಂತ ಹೇಳಂದರೆ ಆ ಒಂದು ಆಚರಣೆ ಯಾವ ರೀತಿಯಲ್ಲಿ ನಡಿಬೇಕು ಅಂತೇಳಿ. ಬ್ರಾಹ್ಮಣರು ಅನೇಕ ಬುಡಕಟ್ಟುಗಳಲ್ಲಿ ಪುರೋಹಿತರಾಗಿ ಹೋಗಿರುವಂಥದ್ದು 2ನೇ ಹಂತ. ಅದಕ್ಕಿಂತ ಮೊದಲು ಬ್ರಾಹ್ಮಣ ಪುರೋಹಿತರು ಇಲ್ಲದೇನೆ ಬುಡಕಟ್ಟುಗಳು ನಡೆಸ್ತಾಯಿತ್ತು. ಈಗ 3ನೇ ಹಂತಕ್ಕೆ ಹೋಗಿದೆ, ಮಂತ್ರ ಮಾಂಗಲ್ಯ, ವಚನ ಮಾಂಗಲ್ಯ, ಇವುಗಳನ್ನಂತೆ ಅಂತ ಹೇಳುವಂಥ ಆಲೋಚನೆ. ಆದರೆ ಒಂದು ಸಮುದಾಯ, ಒಂದು ನಂಬಿಕೆ, ಆಚಾರ, ಸಂಪ್ರದಾಯ ಇವುಗಳನ್ನು ಹಿಡಿದಿಟ್ಕೊಳ್ಳುವಂಥ ಅದರ ಒಂದು ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದ್ರೆ ಈ ಜನಪದ ಹಾಡುಗಾರರೇ ಆಗಿರ್ತಾರೆ. ಹೌದು, ಜನಪದ ಹಾಡುಗಳಲ್ಲಿ ಅಥವಾ ಜನಪದ ಕಥೆಗಳಲ್ಲಿ ನಾವು ಸಂಪ್ರದಾಯವನ್ನಷ್ಟೇ ನೋಡ್ದೇನೆ ಅವರ ಜೀವನ ಶೈಲಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇದು ಬಹಳ ಸಹಾಯವನ್ನು ಕೂಡ ಒದಗಿಸುತ್ತೆ. ಇತಿಹಾಸವನ್ನು ಕಟ್ಟುವ ಕೆಲಸದಲ್ಲಿ ಜಾನಪದ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಅದೇ ರೀತಿಯಲ್ಲಿ ಇನ್ನೂ 10 ಹಲವು ಕಾವ್ಯಗಳಿವೆ ಮತ್ತು ಬೇರೆ ಬೇರೆ ಪ್ರಕಾರದಲ್ಲಿ ಯಾವೆಲ್ಲ ಚಟುವಟಿಕೆಗಳು ಜನಪದದಲ್ಲಿ ನಡೆಯುತ್ತೆ ಅನ್ನೋದನ್ನು ತಿಳಿಸೋ ಪ್ರಯತ್ನವನ್ನು ನಮ್ಮ ಮುಂದಿನ ವಾರದ ಕಾರ್ಯಕ್ರಮದಲ್ಲಿ ಮಾಡೋಣ. ವೆಂಕಟೇಶ್ ಅವರೇ, ಮತ್ತೆ ಪುನಃ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ.
ಇದುವರೆಗೂ ಜನಪದ ಕ್ಷೇತ್ರದಲ್ಲಿ ಹೆಸರು ಮಾಡಿದ ಕುಪ್ಪಂ ದ್ರಾವಿಡ ವಿಶ್ವವಿದ್ಯಾಲಯದ ಡೀನ್ ಪ್ರೊಫೆಸರ್ ಎಂಎನ್ ವೆಂಕಟೇಶ್ ಅವರಿಂದ ಜುಂಜಪ್ಪನ ಕಾವ್ಯ ಹಾಗೂ ವಿವಿಧ ಕಾವ್ಯಗಳ ಬಗ್ಗೆ ಸಂವಾದ ಕೇಳಿದಿರಿ. ಇವರೊಂದಿಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್. ಈ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಮುಂದಿನ ವಾರ ಆಲಿಸಬಹುದು.